ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಜಾಪುರಕ್ಕೆ ಹೋಗ್ಬೇಕ್ರಿ ಫ್ರೆಂಡ್ಸ. ಇವತ್ತೊಂದು ಕೆಲಸದ ಮ್ಯಾಗ ಮಮ್ಮಿನೂ ಕೂಡ ಬರ್ತಾರಲ್ಲಿ, ನಾನು ಕೂಡ ಹೋಗ್ಬೇಕಾ. ಸೊ ಇವತ್ತಿಂದು ನಮ್ಮ ಬ್ಲಾಗ್ದೊಳಗೆ ಸ್ವಲ್ಪ ಜರ್ನಿ ಲಾಗ ಮತ್ತು ಮಮ್ಮಿನೂ ಕೂಡ ಬರ್ತಾರೆ. ಸಾಧ್ಯ ಆದ್ರೆ ಅಲ್ಲಿ ವೀಡಿಯೋ ತೊಗೋತೀನಿ. ಸೊ ಬರೀ ಫ್ರೆಂಡ್ಸ್, ತಲೆ ಸ್ನಾನದೆಲ್ಲ ಮಾಡಿ ಕೂಡ ಈಗ ರೆಡಿ ಆಗಿದ್ದೀನಿ. ನಾನು ಕೂಡ ಪಟ್ಟತ್ತು ಹೋಗ್ಬೇಕಾ. ಎಷ್ಟು ಊಟ ಅಂದರೂ ಕೂಡ ನೀರು ಬಂದು ರೀ, ಹಾಗಾಗಿ ನನಗೂ ತಯಾರೋದಕ್ಕೆ ಲೇಟ್ ಆಯ್ತು ನೋಡ್ರಿ. ಇವತ್ತು ರವಿವಾರ, ಮಕ್ಕಳು ಮನೆಗೇ ಇರ್ತಾರೆ. ಸೊ ಬರ್ರಿ ವೀಡಿಯೋನ ಶುರು ಮಾಡ್ತೀನಿ. 2 ಸರಿ ಬಂದೂರಿ, 2 ಸರಿ ಓದೂರಿ. ಸ್ನೇಹ ಪೂಜೆ ಮಾಡಾಳ ಜಸ್ಟ್ ಈಗ. ಎಲ್ಲರಿಗೂ ಒಳ್ಳೇದಾಗಲಿ. ಒಂದು ಸ್ವಲ್ಪ ಅನ್ನ ಐತ್ರಿ ರಾತ್ರಿದು. ಈಗ ಚಪಾತಿ ಮಾಡೀನಿ. ಡೈರೆಕ್ಟ್ ಚಪಾತಿ ಪಲ್ಯನ ಮಾಡೀನಿ ನೋಡ್ರಿ. ಪಲ್ಯ ಮತ್ತು ಚಪಾತಿನೇ ಮಾಡೀನಿ. ಇನ್ನು ಅನ್ನ ಐತಿ. ನಾಷ್ಟ ಮಾಡೋಕೆ ಹೋಗಿಲ್ಲ. ಎಲ್ಲ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತೆ ರೀ. ನಾನು ಹೋಗಿ ಒಳ್ಳೆ ಬರಬೇಕು. ಪಾಪ ಮಮ್ಮಿಗೂ ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ. ಅವರು ಇಲ್ಲಿಗೆ ಊರಿಗೆ ಬಾ ಅಂದೆ, ಬಟ್ ಅವ್ರು ಇಲ್ಲಿ ಸದ್ಯಕ್ಕೆ ಬೇಡ, ಮತ್ತೆ ನೋಡೋಣ ಈಗ ನೀನೇ ಬಾ ಬಿಜಾಪುರಕ್ಕೆ ಅಂದರು. ಹಂಗಾಗಿ ಹೊಂಟೀನಿ. ಇದ್ದಷ್ಟೆಲ್ಲ ಬಾಂಡೆಗಳು ತಿಕ್ಕಿನಿ. ರೊಟ್ಟಿ ಉಳ್ದ ನೋಡ್ರಿ ಫ್ರೆಂಡ್ಸ್. ಮಾಡಿಲ್ಲ, ಒಂದು ಕಮ್ಮಿ ಬಿದ್ದರೆ ಒದರಾಡ್ತಾರೆ, ಉಳ್ದು ಅಂದ್ರೆ ಹಾಳಾಗ್ತಾವೆ. ಈ ಒಂದು ಹವಕ್ಕೆ ಬೇಸಿನಾಗಲ್ಲ ಕಟ್ಟಿ ಮಾಡಿಟ್ರು. ಈಗ ಸ್ವಲ್ಪ ಎಕ್ಸ್ಟ್ರಾ ಕೈ ತೊಗೊಳಕ್ಕೆ ಅದಕ್ಕೆ ನೀರು ತುಂಬಿಟ್ಟಿನಿ. ಯೂಸ್ ಮಾಡೋಕೆ ಇಲ್ಲಿ ನೀರು ತುಂಬಿಟ್ಟಿನಿ. ಸಿಂಕ್ ಅದೆಲ್ಲ ನೀಟಾಗಿ ತೊಳೆದಿ ನೋಡ್ರಿ. ಈಗ ಮಾಡೋಣ ಒಂದು ಚಪಾತಿ ಊಟ ಮಾಡ್ತೀನಿ ರೀ ಫ್ರೆಂಡ್ಸ್. ಮಮ್ಮಿ ಯಾವಾಗಲೂ ಅವಸರ ಇತ್ತಂದ್ರೆ ಒಟ್ಟ ಉಣ್ತಿದ್ದಿಲ್ಲಕ್ಕೆ. ಈಗ ನನಗೆ ಅದ್ರ ಅನುಭವ ಐತಿ. ಇವತ್ತು ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಭ್ರಮೆ ಇದ್ದು ಬಿಟ್ಟಿರ್ತೈತಲ್ಲ. ಅಲ್ಲಿ ಹೋಗಿ ಮುಟ್ಟುತ್ತಾನ ಅದು ಏನೋ ಇದು ಅಲ್ಲ ಅನ್ಸುತ್ತೆ. ಅಂದ್ರೂ ನಾನು ಖಾಲಿ ಹೊಟ್ಟೆಲಿ ಬಸ್ಸಿನಾಗ ಕೂತ್ರೆ ಉಲ್ಟಿ ಚಾಲು ಆಗ್ಬಿಡ್ತೀರಿ. ಹೊಟ್ಟೆ ಮೊದಲ ನನ್ನ ಹೊಟ್ಟೆ ಅಲ್ಪ, ಹಂಗಾಗಿ ಮತ್ತೆ ಎಲ್ಲಿ ತ್ರಾಸಾಗುತ್ತಂತೆ. ಒಂದು ಚಪಾತಿ ಒಳಗೊತ್ತು ಹೊರಗೊತ್ತು ಹಂಗತ್ತೆ. ಒಂದು ಗಬ ತಿಂದು ನೀರು ಕುಡಿದ್ಬಿಟ್ಟಿನಿ ರೀ. 2 ತುತ್ತಿಗೆ ಒಂದೊಂದು ಊಟ ನೀರು ಕುಡಿದ್ನಿ, ಹಂಗಾಗಿ ಹೋಯ್ತದು. ಸೊ ಅನ್ನ ಉಣ್ಬೇಕು ಅನಿಸಿತ್ತು ನನಗಂತೂ ಕೂಡ, ಬಟ್ ಈಗ ಅಷ್ಟು ಟೈಮ್ ಇಲ್ಲ. ಚಾನು ಕೂಡ ಮಾಡ್ಕೊಂಡಿಲ್ಲ, ಹೋಗಿರ್ಲಿ ಅಂತೇಳಿ ಸ್ವಲ್ಪ ತಲೆ ಕೂದಲು ಇದು ಮಾಡಿಕೊಂಡು ತೆಲಿಕೊಂಡು ರೆಡಿಯಾಗಿ ನಿಮ್ಗೆ ಸಿಗ್ತೀನಿ. ಯಜಮಾನ್ರು ನನ್ನ ಬಿಟ್ಟು ಹೋದ್ರು ನೋಡ್ರಿ. ಈಗ ಈ ಕಡೆಯಿಂದ ಆ ಕಡೆ ಈಗ ಕ್ರಾಸ್ ಮಾಡ್ಬೇಕು ರೋಡ. ಸಿಕ್ಕಾಪಟ್ಟೆ ಗಾಡಿಗಳು ಬರಕತ್ತಾವ. ಕ್ರಾಸ್ ಮಾಡ್ಬೇಕು. ಹೋದ್ರು ನೋಡೋರು ಅಪ್ಪ ಮಗ ಅಲ್ಲಿ ಹೊಂಟ್ರ. ಭಯ ಆಕತ್ತೈತಿ ನನಗಂತೂ. ಇಲ್ಲಾದ್ರಿ ಕ್ರಾಸ್ ಮಾಡಕ್ಕೆ ರೋಡ. ಕ್ಯಾಮ್ರಾ ಆಫ್ ಮಾಡಿ ಹೋಗ್ತೀನಿ. ಈಗ ಆಲ್ರೆಡಿ ಬಸ್ ಹತ್ತಿ 1 ಅವರ್ ಆಗೈತೆ ನೋಡ್ರಿ ಫ್ರೆಂಡ್ಸ. ನಿದ್ದೆ ಬಂದ್ಬಿಟ್ಟು ಒಂಚೂರು ನಿದ್ದೆ ಮಾಡಿದೆ. ಈಗ ಬಿಜಾಪುರ ಸನಿ ಮಾಡಿ ನೋಡ್ರಿ. ಮಮ್ಮಿನೂ ಕೂಡ ಕಾಲ್ ಮಾಡಿದ್ರು. ಅವರು ಬಿಜಾಪುರ ಸನಿ ಅದರತ್ತ. ಇಬ್ಬರದು ರೂಟ್ ಒಂದೇ ಟೈಮಿಗೆ ಆಗುತ್ತೆ ನೋಡ್ರಿ. ಅವರು ನಾಲ್ತಾಳಿಂದ ಬಿಜಾಪುರ ಬರೋಕೆ, ಸೊಲ್ಲಾಪುರದಿಂದ ಬಿಜಾಪುರ ಹೋಗೋಕೆ. ಈ 2 ಊರ ನಡುವೆ ಬಿಜಾಪುರ ಐತಿ. 2 ದಾರಿ ಸವಾದಾರಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಹಾಗಾಗಿ ಈಗ ಮಮ್ಮಿನೂ ಕೂಡ ಬರ್ತಾರೆ. ಹಾಗೆ ಜರ್ನಿ ಸ್ಟಾರ್ಟ್ ಆಗೈತಿ. ನಂದು ಯೂಟ್ಯೂಬ್ ಜರ್ನಿ ತುಂಬಾ ಒಂದು ಒಳ್ಳೆಯ ಮಟ್ಟಕ್ಕೆ ಹೊಂಟೈತಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ, ನನ್ನ ಒಂದು ಏನಂತೀರಿ ಸ್ಟ್ರಗಲ್ ಜೊತೆಗೆ ನಮ್ಮ ತಾಯಿ ಆಶೀರ್ವಾದ ಜೊತೆಗೆ ದೇವ್ರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ, ಇದೆಲ್ಲ ಇಲ್ಲದೆ ಇದ್ರೆ ಆಗಂಗಿಲ್ಲ. ಆದ್ರೆ ಮಾಡ್ತೀನಿ ಅನ್ನೋ ಒಂದು ಮನಸ್ಸು, ಒಂದು ಧೈರ್ಯ, ಒಂದು ಹೆಜ್ಜೆ ಮುಂದಿಡೋದಕ್ಕೆ ನಾವು ತಯಾರಿದ್ದೀವಪ್ಪ ಅಂದ್ರೆ ಆ ದೇವರು ನಮ್ಗೆ ಮಾಡಿದ ಒಂದು ಕೆಲಸಕ್ಕೆ ಪ್ರತಿಫಲ ಕೊಡ್ತಾನೆ. ಅದು ಹಿಂಜರಿಯೋಕೆ ಹೋಗಬಾರ್ದು. ಏನೇ ಬಂದ್ರೂ ಅದನ್ನು ನಾನು ನಿಭಾಯಿಸ್ತೀನಿ, ಎದುರಿಸ್ತೀನಿ ಅನ್ನೋ ಒಂದು ಛಲ ಮತ್ತು ನಮ್ಮ ಆತ್ಮಸ್ಥೈರ್ಯ ಇದೆಲ್ಲನೂ ಕೂಡ ಇದ್ರೇ ನಾವು ಒಂದು ಸ್ಥಾನಕ್ಕೆ ಬರೋದು. ಎಲ್ಲ ರೀತಿಯಿಂದನೂ ಕೂಡ ತುಂಬ ಜನ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ಜಾಬ್ ಮಾಡಿ ಮನೆಗೆ ಬಂದು ಮಕ್ಕಳು ಮೇಂಟೈನ್ ಮಾಡಿ ಅಡುಗೆ ಮಾಡಿಕೊಂಡು ಮಕ್ಕೊಳೋದ್ರಾಗ ಬೆನ್ನೆವನ್ನೆಲ್ಲ ಕಾಣುತ್ತಪ್ಪ ನಂಗೆ ಅನ್ನಿಸ್ತಿರ್ತೈತಿ. ಅಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ನಾವು ಮನೇಲಿದ್ದು ಮಾಡ್ತೀವಂದ್ರೂ ಎಲ್ಲದಕ್ಕೂ ಒಂದು ಶ್ರಮ ಅನ್ನೋದು ಇದ್ದೇ ಇರ್ತೈತಿ. ಮನೆಯಾಗೆ ಇದ್ದು ಮಾಡ್ತೀವಂದ್ರೆ ನಮ್ಮದೂ ಕೂಡ ಕಷ್ಟ ಇರೋಂಗಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಒಬ್ಬೊಬ್ಬರು. ನೌಕರಿ ಐತಂದ್ರೆ ಆಕೆ ಏನು ಕಡಿಮೆ ಐತೆ, ನೌಕರಿ ಐತಂತೂ ಅನ್ಕೋತಾರೆ. ಬಟ್ ಯಾವುದೂ ಹಂಗೆ ಬರೋಂಗಿಲ್ಲ. ಎಲ್ಲದಕ್ಕೂ ಒಂದೊಂದು ಅದರದ್ದೇ ಆದಂಥ ಒಂದು ದಣ್ಣೆಯು ಅನ್ನೋದು ಇದ್ದೇ ಇರ್ತೈತಿ. ಹೌದಿಲ್ರಿ? ಕೆಲವೊಂದು ನಾವು ದೈಹಿಕವಾಗಿ ದಂಡಿಸ್ಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡಿದರೆ, ಇನ್ನೊಂದು ಮಾನಸಿಕವಾಗಿ ನಾವು ದಂಡಿಸ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಅದ್ರೊಳಗೆ ನನ್ನ ಕೆಲಸನೂ ಕೂಡ ಅಷ್ಟೇ ಐತಿ. ಬಟ್ ಈಗ ಸ್ವಲ್ಪ ಬಿಸ್ನೆಸ್ ಸಂಬಂಧ ಯೂಟ್ಯೂಬು ನಂದು ಮೆಂಟಲಿ ದಣ್ಣು ರೀ. ಈಗ ಬಿಸ್ನೆಸ್ ಏನು ಮಾಡ್ತೀನಿಲ್ಲ ಅದು ಫಿಸಿಕಲಿ ದಣ್ಣು. ಎಲ್ಲ ಒಂದು ದೈಹಿಕವಾಗಿ, ಒಂದು ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೊರಟಿದ್ದೀನಿ. ಸೊ ಅದಕ್ಕೆ ಮಮ್ಮಿದು ಸಪೋರ್ಟ್ ಐತಿ. ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಬಟ್ ಒಂದೇ ಕಡೆ ಆಗ್ತಿರಂಗಿಲ್ಲ. ಎಲ್ಲ ಕಡೆಯಿಂದನೂ ಕೂಡ ಒಂದು ಸಪೋರ್ಟ್ ಇದ್ರೇ ಸಾಧ್ಯ. ಬಸ್ನೇ ಕೂತೀನಿ ನೋಡ್ರಿ. ಅದಕ್ಕೆ ಒಬ್ಬರು ಅಂಟಿಯರು ಕುಂತಾರೆ. ಭಯ ಆಗುತ್ತೆ. ಅಂದ್ರೂ ಇನ್ನೂ ಅಷ್ಟು
ಓಪನ್ ಅಪ್ ಇದು ಅಂತ ಅಷ್ಟು ಧೈರ್ಯ ಅಂತಿಲ್ಲ, ಬಟ್ ಏನೋ ನಿಭಾಯಿಸ್ತೀನಿ ಅನ್ನೋ ಒಂದೊಂದು ಐತಿ. ಈ ಕಡೆ ಹಿಂಗೆ ಬ್ಯಾಗ್ ಹಿಡ್ಕೊಂಡು ಕೂತೀನಿ, ಈ ಕಡೆ ಹಿಂಗೆ ಸೀರೆ ಹಿಡ್ಕೊಂಡು ಕೂತೀನಿ. ಅಕ್ಕ ಸಾವಿತ್ರಿ ಅಕ್ಕ ಕೊಟ್ಟಿದ್ರು ನೋಡ್ರಿ ನನ್ನ ಬರ್ತಡೇ ಗಿಫ್ಟ್ ಅಂತೇಳಿ, ಅದನ್ನು ಸ್ವಲ್ಪ ಅರಿ ವರ್ಕ್ ಮಾಡಿಸ್ಬೇಕಂತ ಅಂದ್ಕೊಂಡಿನಿ. ಇದು ಪ್ಲೇನ್ ಬಂದಿತ್ತು ಅದು ಬ್ಲೌಸು, ಬಟ್ ಅರಿ ವರ್ಕ್ ಹಾಕ್ಸಿದ್ರಂತೂ ಮಸ್ತ್ ಕಾಣಿಸ್ತೈತಿ. ಆ್ಯಕ್ಚುಲಿ ಇಲ್ಲೇ ಕೇಳಿ ಬಂದೆ, ಬಟ್ ಇಲ್ಲಿ ಜಾಸ್ತಿ ಹೇಳೋಕತ್ರ ದುಡ್ಡು ಬೇಡ. ನಮ್ಮ ರತ್ನಾರಿ 4 ಬ್ಯಾಗ್ ಹೊಡ್ಯಾಗ ಮತ್ತು ಅಲ್ಲಿ ಚಲೋತ್ನಾಗ ಅರಿ ವರ್ಕ್ ಮಾಡ್ತಾರೆ, ಬಟ್ ಅಮೌಂಟು ಕಡಿಮೆ. ಹಾಗಾಗಿ ಅಲ್ಲೇ ಒಂದು ಹಳದಿ ಜಂಪರು ತಂದೀನಿ, ಸೀರೆನೂ ತಂದೀನಿ. ಸಾವಿತ್ರಿ ಸಿಸ್ಟರ್ ಕೊಟ್ಟಿರೋ ಸೀರೆ ಉಡೋದು ಯಾವಾಗ ಐತೆ ಗೊತ್ತಿಲ್ಲ ನಸೀಬ. ಒಟ್ಟಿನಲ್ಲಿ ನಂದೊಂದು ಕೂಡ ಅರಿ ವರ್ಕ್ ಆಗಿ ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಆಗಲಿ ಬ್ಲೌಸ್ಗೆ ಇಲ್ಲ ಮಾಡಿಸಿಲ್ಲ ನಾನು, ಯಾವತ್ತಿದ್ರು ನಾರ್ಮಲ್ಲ. ಸೊ ಹಾಗಾಗಿ ಈ ಸರಿ ಅರಿ ವರ್ಕ್ ಮಾಡಿಸಲ್ಲ, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ತೀವಿ. ಸೃಷ್ಟಿ ಮದುವೆಗೆ ಎಲ್ಲರೂ ಮಾಡಿಸಿದ್ರು ನೋಡ್ರಿ, ಬಾಗೇವಾಡಿ ಮಾಡಿಸಿದ್ರು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿ. ಬ್ಲೌಸ್ ನಮ್ಮೂರಾಗ ಹಾಕಿದ್ರು. ನೋಡೋಣ ಇದು ರತ್ನ ಹೆಂಗಂತ ಹಂಗೆ ಇಲ್ಲಿ ಬಿಡೋಕೆ ಅವ್ರ ಬಲ್ಲಿಕ ಹೊಲಿಯಕ್ಕೆ ಹಾಕೊಂಬಂದ್ರೆ ಅಲ್ಲೇ ಹಾಕಂತೀನಿ, ಇಲ್ಲಾಂದ್ರೆ ನಮ್ಮೂರಾಗ ಅಕ್ಕ ಮಕ್ಕಂತಂದ್ರೆ ಅವರು ಹೊಲಿತಾರ, ಅಲ್ಲಾರ ಮಾಡೋಕೆ ಹೊಲಿಯಕ್ಕೆ ಹಾಕ್ತೀನಿ. ನೋಡೋಣ, ಇದೇ ಫಸ್ಟ್ ಟೈಮ್ ಆರಿ ವರ್ಕ್ ಅಲ್ಲ, ಸಾರಿ ಬರೀ ಆರಿ ವರ್ಕ ಬರ್ತದೆ, ಎಂಬ್ರಾಯ್ಡಿಂಗ್ ವರ್ಕ್. ಆರಿ ವರ್ಕ್ ಇಲ್ಲರಿ ನಂಗೆ ಇಷ್ಟ ಆಗೋಲ್ಲ. ಎಂಬ್ರಾಯ್ಡಿಂಗ್ ವರ್ಕ್ ಆದರೆ ಸ್ವಲ್ಪ ನೀರಾಗೋದು ಹಾಕಿ ಮೇಂಟೈನ್ ಮಾಡ್ಬೋದು, ಮೇಂಟೈನ್ ಈಸಿ ಅದು ಎಂಬ್ರಾಯ್ಡಿಂಗ್ ವರ್ಕ್. ಸೊ ಹಾಗಾಗಿ ಬರೀ ಇನ್ನೇನು ಸ್ವಲ್ಪ ದೂರ ಐತಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಪೋರ್ಟ್. ಅದಕ್ಕೆ ಜೊತೆ ಬಿಡವ ಬೇಡವ ಅಂದ್ರೆ ಆಗೋದ ಜೀವ ಇರುತ್ತಲ್ಲ, ಜೊತೆ ಹೇಳು ಏನೇ ಬಿಜಾಪುರ ನೋಡ್ರಿ. ನಾನು ನಮ್ದು ಹಂಗೆ ಪ್ರವಾಸದ ಮ್ಯಾಗ ಪ್ರವಾಸ ಇದ್ದೇ ಇರ್ತೈತೆ ನೋಡ್ರಿ. ಬಿಜಾಪುರಕ್ಕೆ ಬಂದೀನಿ, ಯಾಕ ಏನು ಅಂತೇಳಿ ಹೇಳಂಗಿಲ್ಲ. ನಮ್ಮ ಬಿಸ್ನೆಸ್ ಕೆಲ್ಸದ ಮೇಲೆ ನಾನು ಬಂದಿದ್ರಿ, ಮಮ್ಮಿನೂ ಬಂದಿದ್ದೆ. ಅಲ್ಲಿಗೆ ಬಾರವ ಡೈರೆಕ್ಟ್ ಅಂದ್ರೆ ಒಳ್ಳೆದ್ರು, ಅದಕ್ಕೆ ನಾ ಈ ಕಡೆ ಬಂದೆ, ಮಮ್ಮಿ ಆ ಕಡೆ ಬಂದು. ಈ ಗಾಳಿ ಬೀಸೋದಿಂದಾಗ ರೀ, ಮಳೆಗಾಲದಿಂದಾಗ ಬ್ಯಾಟಿ ಊರಾಗ ನೋಡ್ತಿರಲ್ಲ, ಜಗನ್ನ ಕುಂದ್ರಂದ್ರೆ 12 ಮನೆ ಅಡ್ಡಾಡಿ ಆ ಓಣ್ಯಾಗ ಬಂದು ಈ ಓಣ್ಯಾಗ ಬಂದು ಹೋಗಿ ಬರಕ್ಕಿ ಅಲ್ಲಿ ಸಿಟಿ ಊರಾಗ ಬಂದು ಕೂಡಿಸ್ಕೊಂಡು ಕುಂದ್ರು ನಮ್ಮ ಕಡೆಯಿಂದ ಆಗೋದೇ ಇಲ್ಲ. ನಾವು ಪಟ 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 ತೊಗರಿ ಕಟ್ಟಿಗೆ ಮುರಿದಾಗ ಮಾತಾಡೋರು, ಎಲ್ಲರೂ 4 ಮಂದಿ ಇರ್ಬೇಕು, ಕಟ್ಟಿ ಬಂದು ಕುಂದೋರು. ಕಟ್ಟಿ ಗ್ಯಾಂಗ್ ರೀ ನಮ್ದು ಏನಿದ್ರು ಬೇರೆ ಹಿಡಿದು ಬಿಡುತ್ತ ಕಟ್ಟಿ ಗ್ಯಾಂಗ್ ಮಂದಿ ಕಟ್ಟಿ ಕಂಪನಿಯಾಗ ನಾವು ಅಲ್ಲೇವ ನೀನಪ್ಪ ಇಬ್ಬರಿಗೆ ಸವಾದಾರಿ ಆಗುತ್ತೆ. ಆಕಿ ಬಿಸ್ನೆಸ್ ಮ್ಯಾನೇಜರ್, ನಾನು ಖಾಲಿ ರಿಕಾಮಿ ಆಡ್ರಿ, ನಾನು ಏನಿಲ್ಲ ಸೂಪರ್ ರಿಕಾಮಿ ಆಳು. ಅದಕ್ಕೆ ನೀ ಇಲ್ಲಿಗವ ನಾಲಿಗೆ ಬೇಕಿನ ಇದು 3ನೇ ಸಲ ರೀ. ಈಗ ಈ ಕಡೆಯಿಂದ ನಾನು ಈ ಕಡೆಯಿಂದ ಕೆಲವೊಂದು ದೊಡ್ಡಣ್ಣವ್ರು ಕತ್ತಿ ಹೇಳ್ತಿದ್ರು, ಅಲ್ಲಿಗೆ ಹೋಗಮ್ಮ ಇಲ್ಲಿಗೆ ಹೋಗಮ್ಮಂದು ಹೋಸರು ಕೂಡಿ ಒಂದು ದೇವಸ್ಥಾನದಾಗ ರಾಜ್ಕುಮಾರ್ ಪಿಕ್ಚರ್ನಾಗ ಅದು ಎಲ್ಲ ಒಂದು ಪಿಕ್ಚರ್ ಐತ್ರಿ. ಅದ್ರಾಗ ಹೋಸರು ಕೂಡಿ ಒಂದ್ರದಾಗ ಅತ್ತಿ ಸಸಿ ಮಾವ ಹಳೆ ಗಂಡ ಎಲ್ಲರೂ ಅಲ್ಲೇ ಕೂಡ್ತಿದ್ರು. ಹಂಗತಿ ಹಂಗಾಗ ಮಾವ ಹಳೆ ಅತ್ತಿ ಕೂಡೋರು ಯಾರು ಇಲ್ರಿ, ತಾಯಿ ಮಗಳು ಇಬ್ರು ಕೂಡ್ತೀವಿ ನೋಡ್ರಿ. ಮತ್ತು ಅವರು ಹೊಟ್ಟಿ ತಿಪ್ಪಲೈತ್ರಿ, ಮಾಡಬೇಕಾ ಮಾಡ್ತಾರ. ಮತ್ತು ಅದಕ್ಕೆ ನನ್ನ ಶಕ್ತಿ ಇರತ್ತನ ನಾನು ಇಟ್ಟು ಸಹಾಯ ಮಾಡ್ಬೇಕಲ್ರಿ. ಕರೆಕ್ಟ ತಪ್ಪ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ, ಯಾಕಂದ್ರೆ ನನಗೂ ಇನ್ನು ಅನ್ನ ಕಮ್ಮಿ ಆದ್ರೂ ಅನ್ನ ಕಮ್ಮಿ ಆಗಿಂದ ಆಶ್ ಕಮ್ಮಿ ಅಂತ್ರಿ. ಅನ್ನ ಕಮ್ಮಿ ಆಗೈತೋ ಗೊತ್ತಿಲ್ಲ, ಅದ್ರ ಶಕ್ತಿ ಅಲರ್ಜಿ ಐತಿ, ನಾ ಕಮ್ಮಿ ಏನಿಲ್ಲ. ಕರೆಕ್ಟ ತಪ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಡನ್. ಇದೊಂಚೂರು ವಿಡಿಯೋ ಮಾಡಿ ಅದ್ರಾಗೆ ಫೋಟೋ ಕ್ಲಿಕ್ ಮಾಡ. ಇವತ್ತು ಫ್ರೆಂಡ್ಶಿಪ್ ಡೇ ಐತ್ರಿ. ಏನು ಚಲೋ ಮಾಡಿಲ್ಲ, ಈ ಕಂಟಿನ್ಯೂ ಇದು ರನ್ನಿಂಗ್ ಐತಿ. ಇವತ್ತು ಫ್ರೆಂಡ್ಶಿಪ್ ಡೇ, ಅದಕ್ಕೆ ನಮ್ಮ ಶಾರಾಮೂಗ ನೋಡಿ ಆಕೆ ಎಲ್ಲ ಶಾರಾಮೂಗ ಚಾಕ್ಲೇಟ್ ಅಲ್ಲ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಅಲ್ಲ ಮೊದ್ಲ ಹಿಂಗೆ ಹೇಳಿದ್ರಿ, ಹಿಂಗೆ ತಿನ್ಬಾರ್ದಂತ ತೋರಿಸಿದ್ರಿ ಮೀಟಿಂಗ್ ಮೇಲೆ ಅದಿಲ್ಲಿದು ಡೈರಿ ಮಿಲ್ಕ್. ಯಾಕೆ ಫೋಟೋ ತೆಗಿಬೇಕು ಅದ್ರಾಗೆ. ತಗದೆ ಥ್ಯಾಂಕ್ಸ್ ಅಪ್ಪ. ಫ್ರೆಂಡ್ಶಿಪ್ ನೋಡ್ರಿ, ನಾವು ನಮ್ಮ ಮಕ್ಕಳ ಜೋಡಿ ಫ್ರೆಂಡ್ಸ್ ಇದ್ದಂಗ ಗೆಳತಿಯರ ಇದ್ದಂಗ ಎಲ್ಲರೂ ಇದ್ರ ಬಗ್ಗೆ ಹಾಯ್ ಹೇಳ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ಸ್ ಅಪ್ಪ. ಎಪ್ಪಿ ನೋಡ್ರಿ, ಯಾವ ರಪ್ಪಿ? ಗದಗ ಅತ್ತ ವಿಡಿಯೋ ಮಾಡ್ಕೊಟ್ಟೆ. ಥ್ಯಾಂಕ್ಸ್ ಅಪ್ಪಿ. ಬಾಯ್. ಮಮ್ಮಿ ಹೊಂಟ್ಲೋಡ್ರಿ ಈಗ. ಬಾಯ್. ಅಂಡಾಪಟ್ಟಿ ವಜ್ಜಿನ ತೊಗೊಂಬಂದಾಡ್ರಿ. ನಾನು ಆರಾಮ್ಸರಿ ಹೋಗ್ಬೇಕು ಬರ್ಬೇಕತ್ ನಾ ಅಂದ್ರ
ಎದ್ರದ್ದು ಫೋಟೋ ಆಗ್ಬಿಡ್ತೀನಿ ಸದ್ಯ ನಾಗೂರು ಶಿವ ಹಾ ಹಾ ಇಲ್ಲ ಹೋಗ್ತಿರ್ಬೇಕ್ರಿ ಹೊಸ ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ಮ ಕರ್ನಾಟಕದ ಅಜ್ಜ ಪಟಕ ಸುತ್ತಾರ ನೋಡ್ರಿ ರೇಷ್ಮೆ ಪಟಕ ಇದ್ದಂಗೆ ಐತೆ ನೋಡ್ರಿ ಹೌದೇನಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಹಂಗೆ ಕಾಣಕತ್ತೈತಿ ವಿಜಯಪುರದಿಂದ ಜಳಕಿ ತನ ಏನೈತಿ ಜಳಕಿಲಿಂದ ಮುಂದಕ್ಕೆ ಟೋಲ್ ನಾಕ್ತಾನೆ ಏನೈತಿ ಮಳಿ ಟೋಲ್ ನಾಕ್ತಾಟ ನೋಡ್ರಿ ಅಪ್ಪ ಮಳಿ ಅಂತ ಜೋರೈತಿ ರೋಡ್ನೇ ನೋಡ್ರಿ ಎಷ್ಟು ನೀರು ಹಸರು ಎಲ್ಲ ಥರದ್ದು ಗಿಡ ಗಂಡಿ ಹೊಲ ನೋಡಿ ಕೆಲವೊಬ್ರು ಬಿತ್ತವ್ರ ಅದಾರ ಇಲ್ಲಿ ಜೋರೈತಿ ನೋಡ್ರಿ ಏನೇ ಇಲ್ರಿ ಹೊಲಗಳಿದ್ದಲ್ಲಿ ಮಳೆ ಆಗ್ಬೇಕು ರೀ ದೊಡ್ಡ ಸಿಟೆ ನೀರು ಮಳೆ ಆತಂದ್ರೆ ನೀರೆಲ್ಲ ಮೂಡಿಗೆ ಹೋಗ್ತಾವೆ ಅದು ಈ ಥರ ನೋಡ್ರಿ ಹೊಲಗಳು ಇದ್ದಲ್ಲಿ ಅಡವಿ ಒಳಗೆ ಮಳೆ ಆತಂದ್ರೆ ರೈತರಿಗೆ ಖುಷಿ ಇದ್ರೆ ನಾವು ಕೂಡ ಖುಷಿ ಚಂದ ತಂಪನ್ಸುತ್ತೆ ನೋಡ್ರಿ ಮಳೆ ಎಲ್ಲರಿಗೂ ಒಳ್ಳೇದೇ ಮಾಡುತ್ತೆ ಈ ನಮ್ಮ ನೇಚರಿಂದ ಯಾರಿಗೂ ಕೆಟ್ಟದ್ದು ಆಗೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಆ ನೇಚರನ್ನು ನಾವು ಹೆಂಗೆ ಬಳಸ್ಕೊಂಡು ಅದನ್ನು ಯಾವ ಥರ ಉಳಿಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ನೋಡ್ರಿ ಇದನ್ನು ಕೂಡ ಒಂದು ಗಾರ್ಡನ್ ಥರ ಮಾಡ್ಯಾರ ಗ್ರೀನರಿ ಚೆನ್ನಾಗೈತೆ ನೋಡ್ರಿ ಇಲ್ಲಿ ಒಳಗಡೆ ಮಸ್ತ್ ಐತೆ ನೋಡ್ರಿ ತಂಪಿಗೆ ಸ್ವಲ್ಪ ಕಡಕ್ ಚಾಯ್ ಇತ್ತು ಇಲ್ಲ ಬಿಸಿ ಬಜ್ಜಿ ಇಲ್ಲೆಲ್ಲ ನಿಂದಿರ್ತಾರ ನೋಡ್ತೀನಿ ನಿಂದಿರ್ಸಿರೋ ಬಜ್ಜಿ ಗಿಜ್ಜಿ ತೊಗೋಬೇಕು ನೋಡಿ ಸಖತ್ ಕಾಂಬಿನೇಷನ್ ಮಸ್ತ್ ಇರುತ್ತೆ ಅಲ್ಲಿನೂ ಕೂಡ ನಾವು ಲೈಟಾಗಿ ಊಟ ಮಾಡ್ಕೊಂಡ್ವಿ ಮಮ್ಮಿನೂ ಆ ಕಡೆ ಹೋದ್ರು ನಾನೇ ಈ ಕಡೆ ಬಂದೆಲ್ಲ ನನ್ನ ನೀರಡಿಕೆ ಭಾಳ ಆಗಿತ್ತು ಹಂಗಾಗಿ ಮತ್ತೆ ಸ್ವಲ್ಪ ಇನ್ನೊಂದು ಬಟ್ಲೆ ನೀರು ತೊಗೊಂಡೆ ಸೋಲಾಪುರಕ್ಕೆ ಬಂದು ನೋಡ್ರಿ ಸಿಕ್ಕಾಪಟ್ಟೆ ಜೋರೈತಿ ಮಳೆ ಯಜಮಾನ್ರು ಮತ್ತೆ ಬರ್ತೀನಿ ಅಂದರು ಇಂಥ ಮಳೆ ಬ್ಯಾಡ ಬಿಡ್ರಿ ರಿಕ್ಷಾ ಮಾಡ್ಕೊಂಡು ಬರ್ತೀನಿ ಅಂದೆ ಸೊ ರಿಕ್ಷಾ ಮಾಡ್ಕೊಂಡು ಹೊಂಟೆ ನೋಡ್ರಿ ಲಗೇಜು ಇದ್ದು ಫುಲ್ ಒಜ್ಜದವ್ರಿ ಎರಡು ಎಷ್ಟು ಇದು ಬ್ಯಾಡ ಅಂದ್ರೆ ಮಮ್ಮಿ ಕೇಳೋದೇ ಇಲ್ಲಿ ಇಷ್ಟು ಲಗೇಜ್ ಮಾಡೇ ಬಿಡ್ತಾಳ್ರಿ ಸೊ ಒಜ್ಜಿದ್ದು ಹಂಗಾಗಿ ರಿಕ್ಷಾ ಮಾಡ್ಕೊಂತ ಹೊಂಟಿ ನೋಡ್ರಿ ಮಳೆಯೊಳಗೆ ಜೋರದ ಫೈನಲಿ ನಾನು ಕೂಡ ಈಗ ಮನೆಗಂತೂ ಬಂದೆ ನೋಡ್ರಿ ಫ್ರೆಂಡ್ಸ ಸಿಕ್ಕೋಪಟ್ಟೆ ಮಮ್ಮಿನೂ ಹೆಂಗೆ ಹೋಗ್ತಾಳೆ ಹೆಂಗಿಲ್ಲ ಫೋನ್ ಹಚ್ಬೇಕು ಈಗ ಬಂದು ಮುಟ್ಟಿನ ಅಂತೇಳಿ ನೋಡ್ರಿ ಗಪ್ಪದಾರಿ ಮಕ್ಕಳು ಆಡಾರ ಅಡುಗೆ ಗಿಡ್ಗೆ ಎಲ್ಲನೂ ಕೂಡ ಮಾಡೋಗಿದ್ನೆಲ್ಲ ಹಂಗಾಗಿ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡಾರ ಮಳೆ ಬರತೈತಿ ಸ್ನೇಹ ಫ್ರೆಶ್ ಆಗಕತ್ತ ತಲೆಗೆ ಕುತ್ಕೊಂಡು ಯಜಮಾನ್ರು ಮುಕ್ಕೊಂಡಾರ ನೋಡ್ರಿ ಬೆಚ್ಚಗ ಮೊದಲ ತಲೆ ಇಕ್ಕೋಬೇಕಾಗಿತ್ತು ಇಲ್ಲಿ ಮುಂಜಾನೆ ಹಚ್ತಿದ್ನಿಲ್ಲ ನಾನು ಈ ರಾತ್ರಿ ಹೊತ್ತನೇ ತಂಪಿನಾಗ ಎಣ್ಣೆ ಹಚ್ಕೊಂಡೆ ಅಂದ್ರೆ ನೆಗಡಿ ಬರಲ್ಲ ಓಕೆ ಫ್ರೆಂಡ್ಸ ಮಮ್ಮಿ ಏನು ಕೊಟ್ಟು ಕಳ್ಸ್ಯಾರ ಅಂತೇಳಿ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ತೋರಿಸ್ತೀನಿ ಎಲ್ಲರಿಗಿನ್ನ ಒಂದು ಒಳ್ಳೆ ಸಂಬಂಧ ಅಂತಂದ್ರೆ ಅದರೊಳಗೆ ಒಂದು ಫ್ರೆಂಡ್ಶಿಪ್ಪನ್ನು ಕೂಡ ಒಂದು ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೆಳತನ ಅನ್ನೋದು ಅತ್ಯಮೂಲ್ಯವಾದಂಥ ಒಂದು ಪದ ಜೊತೆಗೆ ಸಂಬಂಧ ಅದನ್ನು ಆದಷ್ಟು ತುಂಬ ಜನ ಉಳಿಸ್ಕೊಂಡಿದ್ದಾರೆ ಒಂದಷ್ಟು ಜನ ದುರುಪಯೋಗನೂ ಕೂಡ ಮಾಡ್ಕೊಂಡಿದ್ದಾರೆ ಬಟ್ ಆದ್ರೆ ಎಲ್ಲರನ್ನು ನಂಬ್ರಿ ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ
ಒಳ್ಳೆಯರೇ ಜೊತೆ ಆಗ್ತಾರ, ನಿಜ ಸುಳ್ಳಲ್ಲ. ಆದ್ರೂ ನಮ್ಮ ಒಂದು ಇದ್ರೊಳಗೆ ನಾವು ಕೂಡ ಇರಬೇಕು. ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ಸ್ನೇಹಿತರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ನನ್ನ ಒಂದು ಫ್ಯಾಮಿಲಿನೂ ಕೂಡ ನನ್ನ ಫ್ರೆಂಡ್ಸ್ ಥರನೇ ನೋಡ್ತೀನಿ. ನಮ್ಮ ಅಕ್ಕ ತಂಗಿಯಂದಿರಿಗೆ, ನಮ್ಮ ತಾಯಿಗೆ, ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಖುಷಿಯಾಗಿರ್ರಿ. ಇವತ್ತು ಭಾಳ ಜನರದ್ದು ಸ್ಟೇಟಸ್ದಾಗೆಲ್ಲ ನೋಡಿದೆ, ಫ್ರೆಂಡ್ಶಿಪ್ ಎಲ್ಲ ರೀತಿಯಿಂದನೂ ಜನ ಎಷ್ಟು ಎಂಜಾಯ್ ಮಾಡ್ಯಾರ, ಭಾಳ ಖುಷಿ ಆಯಿತು. ಬಟ್ ನನಗೇನೋ ಆ ಥರ ಮಾಡೋಕ್ಕಾಗಲಿ, ನನಗೆ ಸಂಸಾರ ತಿಪ್ಪಲತ್ತು ಬಿಟ್ಟೈತಿ. ಹಾಗಾಗಿ ನಾನು ಅದಕ್ಕೆ ಹೋಗಿ ಬರಬೇಕಾಯ್ತು. ನನಗೆ ಆದಷ್ಟು ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಇರೋರೇ ಕಂಡಪಟ್ಟಿ ಜನ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಜನ ಇರೋದ್ರಿಂದ ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಕೆಲ್ಸಕ್ಕೆ ಬರ್ತೀನಿ. ನನ್ನ ಸ್ಕೂಲಿಗೂ ಅಷ್ಟು ಮಕ್ಕಳು ಸ್ಕೂಲು ಎಲ್ಲ ಹಿಂಗೆ ಜಾಸ್ತಿ ಇದು ಇಲ್ಲ. ಹಾಗಾಗಿ ಮಕ್ಕಳದು ಪೇರೆಂಟ್ಸ್ ಈ ಥರ ಇರ್ತಾರಲ್ಲ, ಅವ್ರ ತಾಯಿ, ನನ್ನ ಮಗಳು ಫ್ರೆಂಡ್ ತಾಯಿ, ನಾವು ಈ ಥರದ್ದು ಫ್ರೆಂಡ್ಸು ಕೂಡ ನನಗಿಲ್ಲ. ನನಗೆ ಯೂಟ್ಯೂಬ್ ಫ್ರೆಂಡ್ಸ್ ಜಾಸ್ತಿ. ಮೊದಲೆಲ್ಲ ನಾನು ಸಣ್ಣಕ್ಕಿದ್ದಾಗ ಇರುವಂಥ ಗೆಳತಿಯರು ಇವಾಗೆಲ್ಲ ಕಾಂಟ್ಯಾಕ್ಟ್ ಆಗಕತ್ತಾರ. ಭಾಳ ಜನ ಫಿಲಮ್ಗೆ ಹೋಗಿದ್ದಾರೆ, ಮತ್ತು ಹೋಟೆಲ್ಗಳಿಗೆ ಹೋಗಿದ್ದಾರೆ, ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಿ ಎಂಜಾಯ್ ಮಾಡಿದ್ದಾರೆ. ಅದನ್ನು ನೋಡಿ ಖುಷಿ ಆಯಿತು. ಬಟ್ ನಮಗೂ ಆ ಥರ ಆಸೆ ಇರ್ತೈತಿ. ನಾವು ಮನುಷ್ಯರೇ ಇರ್ತೀವಿ, ನಮ್ಮದು ಜೀವನನೇ ಇರ್ತೈತಿ, ನಮ್ಮದು ಒಂದು ಆಸೆ ಆಕಾಂಕ್ಷೆ, ನಮಗೂ ಒಂದು ಫೀಲಿಂಗ್ಸ್ ಅನ್ನೋದು ಇದ್ದೇ ಇರ್ತೈತಿ. ಆದ್ರೂ ಎಷ್ಟೇ ದುಡೀರಿ, ಎಷ್ಟೇ ಮಾಡಿರಿ, ಜೀವನ ಅನ್ನೋದು ನೀರಿನ ಮ್ಯಾಗಿನ ಈಗಿನ ಗುಳ್ಳಿದ್ದಂಗೆ. ನೀವು ದುಡೀರಿ, ನೀವು 4 ದುಡ್ಡು ಕೂಡಿಡ್ರಿ, ನೀವೆಲ್ಲ ಥರನೂ ಮಾಡಿರಿ. ಅದ್ರ ಜೊತೆಗೆ ನೀವು ನಿಮ್ಮದೇ ಆದಂಥ ಒಂದು ಕ್ವಾಲಿಟಿ ಟೈಮನ್ನು ಕೂಡ ಕಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.